ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನಾವೆಲ್ಲಿ ಬಂದಿದ್ದಪ್ಪ ಅಂದ್ರೆ ಈಗ ಒತ್ತಿಡು ಗೈಸ್. ನಾವು ಇವತ್ತು ರನ್ನಿಂಗ್ ಹೊಡ್ಯಾಕ ಮರು ಗ್ರೌಂಡಿಗೆ ಬಂದಿದ್ದು ನೋಡ್ರಿ. ಭಾಳ ಸರ್ತಿ ಈಗ ರನ್ನಿಂಗ್ ಹೊಡೋದಿಲ್ಲ. ಈಗ ಅಲಾಮಿ ಅದಂದ್ರೆ ನಾವು ರನ್ನಿಂಗ್ ಹೊಡೋಲಾಗಿದ್ರು. ಈಗ ಬಂದಿದ್ದು ನಾನು, ನಮ್ಮ ಫ್ರೆಂಡ್ ಒಬ್ಬ, ಆಮೇಲೆ ಇಲ್ಲೊಬ್ಬ ನಮ್ಮ ದೋಸ್ತ ಬಂದಿದ್ದ. ಕೈ ಮಾಡೋಲ್ಲ ಹುಡುಕಿ ಮುಂದೆ ನೋಡ ಬಿದ್ದಿ. ಆಮೇಲೆ ನಾವು ನಮ್ಮ ದೋಸ್ತ ಎಲ್ಲರೂ ಬಂದಿದ್ರಿ. ಇವತ್ತು 5 ರೌಂಡ್ ಹೊಡ್ತೀನಿ. ಇವತ್ತು ಗ್ರೌಂಡ್ನ 5 ರೌಂಡ್ ಹೊಡ್ತೀವಿ ಇವತ್ತು. ಇನ್ನು ಮತ್ತು ನಾಳೆ ನೋಡ್ಬೇಕ್ರಿ, ಇನ್ನು ಅಪ್ಡೇಟ್ ಆಗ್ಬೇಕಾಗೈತಿ. ಒಡ್ಡಿಲಾಗಿದ್ದು ಗೈಸ್. ಮತ್ತು ಏನಪ್ಪ ಅಂದ್ರೆ ಅಗ್ನಿವರ ಪಿಸ್ಕಲ್ ಬರತೈತ್ರಿ. ಇನ್ನು ಅದಕ್ಕಟ್ಟ ಡಯಟ್ ಮಾಡಬೇಕು ನೋಡಿ. ಆಯ್ತು ಆಲಿಕೆ ಇಲ್ರಿ. ಅಟ್ಟಣ ಅದನ್ನು ಆಸೆ ಇಟ್ಕೊಂಡು ಕೂತಿಲ್ಲ ಏನಿಲ್ಲ, ಬಟ್ ಮಾಡ್ಬೇಕು ಏನೋ ಐತಿ. ಎಲ್ಲರ ಜೊತೆ ಕೂಡಿ ಅದೊಂದು ಗೈಸ. ಮತ್ತೊಂದು ಏನಪ್ಪ ಅಂದ್ರೆ ಗೈಸ್, ಇವು ನಮ್ಮ ದೋಸ್ತ್ ನೋಡ್ರಿ. ನಮ್ಮ ದೋಸ್ತ್ ಅಂದ್ರೆ ಕೈತಿಗೆ ಲೌಡೆ ಕೈತಿಗೆ. ಅದ ನಮ್ಕಿಂತ 1 ವರ್ಷ ಸಣ್ಣವ್ರಿ. ನನ್ಗಿಂತ 1 ವರ್ಷ ಸಣ್ಣವ್ರಿ. ನಾವು ಬಿತ್ತು ನೋಡಿ ಹೊಡಿಯೋ ಹಂಗ್ಯಾಕ ಗಾಡಿ ಹೊಡ್ಯಾಕ ಬರಂಗಿಲ್ರಿ ಗೈಸ್. ಹಂಗ ಬಂದ್ಬಿಡ್ತಾನೆ ನೋಡ್ರಿ. ಹೊಡಿಯ ಗೈಸ್ ಬಾ ದಂಡಿ ಹೇಳ್ಕೊಡು ದೋಸ್ತ. ತಿಳೋಲ್ಲ ಹಾದಿ ಗೈಸ್. ನಮ್ಮ ದೋಸ್ತರಿಗೆ ಗಾಡಿ ಒಂದು ಹೊಡ್ಯಾಕ ಹೆಂಗಪ್ಪ ಅಂದ್ರೆ ಸುಮ್ಮ ಗಾಡಿ ಹೊಡ್ಯಾಕ ಬರಂಗಿಲ್ಲ. ಹೊಡಿತಾರ ಒಂದು ಸ್ವಲ್ಪ ಏನಾರ ಒಂದು ಸ್ವಲ್ಪ ಟೆನ್ಷನ್ ಆದಂಗೆ ಮಾಡ್ತಾರು. ಇವಂತೂ ಎದಕ್ ಹೋಗ್ಬೇಕಿಲ್ಲ ನೋಡ್ರಿ. ಇವಂತೂ ಎದಕ್ ಹೋಗ್ಬೇಕಿಲ್ಲ. ಎಕ್ಕಡ್ರೆ ಯಾರ ಗುಂಗದ ಹೆಂಗಾರ ಹೋಗ್ತಿರ್ತಾನ್ರಿ. ಹುಲಿ ಗಿದ್ದಿ ಮತ್ತೆ ನಿಮ್ಮಪ್ಪ ನಾ ಹೇಳ್ಬೇಕಾಯ್ತು ಗೈಸ್. ನೀವು ಹಿಂಗೆ ಗಾಡಿ ಹೊಡಿಯುವಾಗ ಒಂದು ಸ್ವಲ್ಪ ಸೀರಿಯಸ್ಲಿ ಹೊಡಿತೀರಿ. ಹಾದಿ ಮ್ಯಾಗ ರಾತ್ರಿ ಅಂತ ಹಾದಿವಾಗ ಬೇರೆ ಇದು ಗಾಡಿಗಳು ಬರ್ತಿರ್ತಾವು. ಅದಕ್ಕೆ ಹೋಗಕ್ಕಾನ ಗೈಸ್. ನಮ್ಮ ದೋಸ್ತ್ ಯಾಕೋ ಅಂತ ಅಂದ್ರೆ ಯೂಟ್ಯೂಬ್ದಾಗ ಹಾಕಾವ್ರಿ ಗೈಸ್. ಯಾಕಂದ್ರೆ ನಂಗೆ ಹೆಂಗ ಬೈ ನೀ ಬಾರಪ್ಪ, ನೀನು ಹಾದಿ ಗೊತ್ತಿಲ್ಲ ಎಕಡೆ ಕಡೆ ಹೋಗ್ಬೇಡ. ಒಬ್ಬ ದೋಸ್ತ ಈ ಕಡೆ ಬರಂಗಿಲ್ಲ. ಇವತ್ತು ಕರ್ಕೊಂಡ್ ಬಂದಿದ್ದೋ ಗೈಸ್. ನಂಗೆ ಹಾದಿ ಗೊತ್ತಿಲ್ಲ ಏನು ಗೊತ್ತಿಲ್ಲ, ಸುಮ್ಮ ಕರ್ಕೊಂಡ್ ಬಂದಂಗೆ ಆಗೈತೆ ನಮಗಂತೂ. ಸೊಕಾತ್ ಕೇಳೋ ಗಾಡಿ ಬರ್ಲಿ ಗೈಸ್. ಮತ್ತೇನಪ್ಪ ವಿಚಾರ ಅಂದ್ರೆ ಈಗ ಒಳ್ಳೆ ವೆದರ್ ಐತಿ ಈಗ. ಬೈ ಸೊಕಾತ್ ಹೇಳು ಮಗ್ಲಾ ತಂದು ಹಾಕ್ಬೇಡ. ಪ್ರವಾಸ ಕಟ್ಟು ಹೋಗ್ಬೇಕು ಎಲ್ಲಿ ಎಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ ಗೈಸ್. ಯಾಕಂದ್ರೆ ಖರ್ಚು ಹಾಕೋಲ್ಲ ಏನೂ ಇಲ್ಲ. ಬೇಕಾದ್ರೆ ಪ್ರವಾಸ ಪ್ಲಾನಿಂಗ್ ಮಾಡ್ತಾವ್ರೆ, ಅದು ಹೋಗುದಿಲ್ಲ. ಪ್ಲಾನಿಂಗ್ ಅಂತ ಫುಲ್ ಹೆಂಗೆ ಆಗುತ್ತೆ ಪ್ಲಾನಿಂಗ್ ಒಟ್ಟು ನಾಳೆ ಹೊಂಟವ ಹಂಗೆ ಕರೆ ಲಾಸ್ಟಿಗೆ ಬಂದು ಹೋಗ್ಬಿಡ್ದ. ಪ್ರವಾಸ ಇಲ್ಲ ಏನೂ ಇಲ್ಲ, ಏನೂ ಇಲ್ಲ, ಗಪ್ ಹೋಗ್ಬಿಡ್ದ ಗೈಸ್. ದೋಸ್ತಲ್ಲಿ ಹೊಂಟ ನೋಡ್ರಿ. ಗಾಡಿ ಹೊಡ್ಯಾಕ ಬರಂಗಿಲ್ಲ, ಸುಮ್ಮ ಕರ್ಕೊಂಬಂದು ಹೋಗ್ತಿಡ್ರಿ. ಆ ಕಡೆ ಅವ ಆ ಹಾದಿಲಿ ಹೋಗ್ತಾನೋ, ನಾವು ಈ ಹಾದಿಲಿ ಕರ್ಕೊಂಬಂದವು. ಇದಕ್ಕೆ ಹ್ಯಾಂಗ ಗಾಡಿ ಯಾಕಡೆ ತಿಳಿವತ್ತ ಏನಿಲ್ಲ. ರಾತ್ರಿ ಹೊತ್ತಾಗ ನೆಟ್ಟಂಗೆ ಕಂಡು ಕಾಣಂಗಿಲ್ಲ ಇವಂಗ. ಇವ್ರ ಮನೆ ಹೇಳ್ಯಾರ ನಮ್ಗೆ ಸೊಕ್ಕತೆ ತೊಗೊಂಬರ್ತ. ನಾವು ಇದ್ದಾರ ಒತ್ತಿ ತೊಗೊಂಬಂದವನ ಈ ಕಡೆ ಗೈಸ್. ಇವಂಗ ನೋಡ್ರಿ ಗೈಸ್ ಹೆಂಗ್ ಹೊಂಟಾವ್ ನೋಡ್ರಿ. ಗಾಡಿ ಹೊಡ್ಯಾಕ ಬರಂಗಿಲ್ಲ. ನಮ್ಮ ದೋಸ್ತಿಗೆ ಏನಿ ಇವ್ನು ಕರ್ಕೊಂಬರ್ಬೇಡ ಆತಂದ ಸುಮ್ಮ ಕರ್ಕೊಂಬರ್ತಾನ್ರಿ ಈ ಕಡೆ. ಹ್ಯಾಂಗ ಬರ್ತೀರಿ ಗೈಸ್. ನಮ್ಮ ದೋಸ್ತ್ರಿಗೆ ಗಾಡಿ ಹೊಡ್ಯಾಕ ಬರ್ತೈತೆ. ನಾ ಗಾಡಿ ಕೊಟ್ರೆ ಇವಂತೂ ಅದು ಹ್ಯಾಂಗ ಗಾಡಿ 15ರ ಹೊಂಟದಲ್ಲಿ ಗೊತ್ತಿಲ್ಲ. ಅವನಂತೂ 15ರ ಹೊಂಟತ್ತೆ, ಇವನಂತೂ 10ರ ಹೊಂಟದಲ್ಲಿ ಹೊಡ್ಯಾತಾರೆ. ಮತ್ತೆ 2 ಮಂದಿ ಟೆಕ್ಕಿ ಆಗತ್ತಾರೆ. ಇದನ್ನೆಲ್ಲ ಹಾಕಂಗಿಲ್ಲ ಬೈ, ಹಿಂಗೆಲ್ಲ ಹಾಕಂಗಿಲ್ಲ ಹೋ ಬೈ. ನಂದು ಲಾಗ್ ಪ್ಯೂರ್ ಹೋ ಬೈ. ನಂದು ಲಾಗ್ ಅದಾಗ ಹೆಂಗಚ್ಚಿ ಒಟ್ಟ ನ್ಯಾಚುರಲ್, ಒಟ್ಟ ಕ್ಲಿಯಾರಿಟಿ ನ್ಯಾಚುರಲ್. ವಿಡಿಯೋ ಕ್ಲಿಯರ್ ಇರ್ತೈತಿಲ್ಲೋ ಗೊತ್ತಿರ್ತಾರೆ, ವಾಯ್ಸ್ ಕ್ಲಿಯರ್ ಇರ್ತೋ ಗೊತ್ತಿರ್ತಾರೆ ಗೈಸ್. ಏನಾಗೈತಿ ಏನು ಬಿಡತ್ತಿ ಒಟ್ಟ ನ್ಯಾಚುರಲ್ ಒಟ್ಟ ಏನು ಗೈಸ್. ನಮ್ಮ ದೋಸ್ತ್ ಅಂತೂ ಆ ಕಡೆ ಹೋಗ್ಯಾನ. ಅವ್ನು ಹಾದಿ ಗೊತ್ತಿಲ್ಲ, ಸುಮ್ಮ ಕರ್ಕೊಂಬಂದವ್ ನಾವ ಗೈಸ್. ಅದೆಲ್ಲ ಮುಗಿಸ್ಕೊಂಡು ರನ್ನಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದು ನೋಡ್ರಿ ಗೈಸ್. ಮತ್ತೆ ಮುಂದಿನ ಲಾಗ್ದಾಗ ಸಿಗ್ತೇನೆ ರೀ. ಟೇಕ್ ಕೇರ್, ಲವ್ ಯು, ಗುಡ್ ಬೈ ಗೈಸ್, ಬಾಯ್.